ಯೇಸು ಕರ್ತನ ಮಧುರ ನಾಮದಲ್ಲಿ ಕೇಳುಗರೆಲ್ಲರಿಗೂ ಶುಭವೂ ಕೃಪೆಯು ನಿಮ್ಮ ಜೀವಮಾನದುದ್ದಕ್ಕೂ ಹಿಂಬಾಲಿಸಲಿ ಎಂದು ಪ್ರಾರ್ಥನಾ ಪೂರ್ವಕವಾಗಿ ಆಶಿಸುತ್ತೇವೆ. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ದೇವರ ವಾಕ್ಯದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರ 5ನೇ ಅಧ್ಯಾಯ 20ನೇ ವಚನ. ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳೋಣ. ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ ಎಂಬುದಾಗಿ. ಪ್ರಿಯ ಕೇಳುಗರೆ, ಈ ವಾಕ್ಯದಲ್ಲಿ ಬಳಸಿರುವ ಸಮಾಧಾನ ಪದಕ್ಕೆ ಆಂಗ್ಲ ಭಾಷೆಯಲ್ಲಿ ರಿಕನ್ಸೈಲ್ ಎಂದು ಹೇಳಲಾಗಿದೆ. ಈ ರಿಕನ್ಸೈಲ್ಗೆ ಕನ್ನಡ ಪದ ಸಂಧಾನ ಎಂಬುದಾಗಿ. ಅಕೌಂಟೆನ್ಸಿ ಮತ್ತು ಲೆಕ್ಕಪತ್ರಗಳಲ್ಲಿ ರಿಕನ್ಸೈಲ್ ಒಂದು ಗಂಭೀರ ವಿಷಯವೇ ಹೌದು. ಲೆಕ್ಕಗಳು ಹೊಂದಾಣಿಕೆಯಾಗದಿದ್ದರೆ ರಿಕನ್ಸೈಲ್ ಮಾಡಬೇಕಾಗುತ್ತದೆ. ಇದಕ್ಕಾಗಿ ಪ್ರಾರಂಭದಿಂದ ಎಲ್ಲ ಹಂತದವರೆಗೂ ಲೆಕ್ಕಗಳನ್ನು ಪರಿಶೋಧಿಸಿ ಮರು ಹೊಂದಾಣಿಕೆ ಮಾಡುವ ಪ್ರಕ್ರಿಯೆ ಜರುಗುತ್ತದೆ. ಹಾಗೆಯೇ ಮನುಷ್ಯನ ಪ್ರಾರಂಭ ಗಮನಿಸಿದರೆ ಮೊದಲನೆಯ ಮನುಷ್ಯನಾದ ಆದಾಮನಿಂದಾದ ಪಾಪವೇ ಮರು ಹೊಂದಾಣಿಕೆಗೆ ಕಾರಣವಾಗುತ್ತದೆ. ಪ್ರಿಯ ಕೇಳುಗರೆ, ಶಿಲುಬೆಯ ಮೇಲಿನ ಯೇಸುವಿನ 6ನೆಯ ಮಾತನ್ನು ಗಮನಿಸೋಣ. ಎಲ್ಲ ತೀರಿತು ಎಂಬ ಮಾತನ್ನು ಯೇಸು ಶಿಲುಬೆಯಲ್ಲೇ ನುಡಿದಿದ್ದಾರೆ. ಗ್ರೀಕ್ ಮೂಲ ಪದ ಟೆಟಲಸ್ಟಾಯ್ ಎಂದು, ಅಂದರೆ ಸಾಲವೆಲ್ಲ ತೀರಿತು, ಲೆಕ್ಕ ಚುಕ್ತವಾಯಿತು ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ಪಾಪ, ಅದರ ಸಾಲವೆಲ್ಲ ಯೇಸು ತನ್ನ ಶರೀರದಲ್ಲಿ ಹೊತ್ತು ತನ್ನ ಮರಣದಲ್ಲಿ ಪೂರ್ಣವಾಗಿ ತೀರಿಸಿದ್ದಾನೆ. ಈ ಸತ್ಯಾರ್ಥದಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನೂ ಸಂಧಾನವಾಗಿದ್ದಾನೆ ಹಾಗೂ ತಾನು ಹೊಂದಿದ ಸಂಧಾನದ ಕುರಿತು ರಾಯಭಾರಿಯಾಗಿದ್ದಾನೆ. ಫಿಲಿಪ್ಪಿ 3ನೇ ಅಧ್ಯಾಯದ 19 ಮತ್ತು 20ನೇ ವಚನದ ಒಂದು ಭಾಗ ಹೀಗೆ ಹೇಳುತ್ತದೆ: ನಾವಾದರೋ ಪರಲೋಕ ಸಂಸ್ಥಾನದವರು ಎಂಬುದಾಗಿ. ರಾಯಭಾರಿಯಾಗುವವನು ಸ್ವದೇಶದಲ್ಲಿ ಕೆಲಸ ಮಾಡುವವನಲ್ಲ, ವಿದೇಶದಲ್ಲಿ ಕೆಲಸ ಮಾಡುವವನು. ಹಾಗಾದರೆ ಸಂಧಾನ ಹೊಂದಿದ ಪರಲೋಕ ಸಂಸ್ಥಾನದವರು ಈ ಲೋಕವೆಂಬ ವಿದೇಶದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿದ್ದಾರೆ. ರಾಯಭಾರಿ ಮೂಲತಃವಾಗಿ ನೇಮಕಗೊಂಡವನು. ವಿದೇಶದಲ್ಲಿ ಅಂದರೆ ಲೋಕದಲ್ಲಿ, ಸ್ವದೇಶಿಯಾಗಿ ಅಂದರೆ ಪರಲೋಕದ ಪ್ರತಿನಿಧಿಯಾಗಿರುತ್ತಾನೆ. ಪ್ರಿಯ ಕೇಳುಗರೆ, ನಾವು ಕ್ರಿಸ್ತನ ರಾಯಭಾರಿಗಳಾಗಿ ಪರಲೋಕವನ್ನು ಪ್ರತಿನಿಧಿಸುವವರಾಗಿ ಈ ಲೋಕವೆಂಬ ವಿದೇಶದಲ್ಲಿ ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ಹಾಗಾದರೆ ರಾಯಭಾರಿ ಒಬ್ಬ ಪ್ರತಿನಿಧಿ. ರಾಯಭಾರಿ ದೇವರಿಂದಲೇ ನೇಮಕಗೊಂಡವನು. ರಾಯಭಾರಿ ತಾನು ನೇಮಕಗೊಂಡ ಸ್ಥಳದಲ್ಲಿ ಪರಲೋಕ ಮತ್ತು ಕ್ರಿಸ್ತನ ಸಂಧಾನದ ಕುರಿತು ನಿರಂತರವಾಗಿ ಪ್ರಭಾವ ಬೀರುವವನು. ಈ ಮೇಲಿನ ಧ್ಯಾನ ವಾಕ್ಯವನ್ನು ಪರಿಗಣಿಸೋಣ. ನಮ್ಮನ್ನೇ ಪರೀಕ್ಷಿಸಿಕೊಂಡು ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳೋಣ. ಇನ್ನುಳಿದ ನಮ್ಮ ಜೀವಮಾನ ಕಾಲದಲ್ಲಿ ತಂದೆಯಾದ ದೇವರಿಗೆ ಹಾಗೂ ಕ್ರಿಸ್ತನಿಗೂ ಸಂತಸ ತರುವ ರಾಯಭಾರಿಗಳಾಗಿ ಆತನವರಾಗಿ ಜೀವಿಸುವುದಕ್ಕೆ ಮುಂದಾಗೋಣ. ಆಮೇನ್. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 996026065453. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.